ಸ್ನೇಹಿತರೆ, ಈಗ ಯಾವ್ದೋ ಪ್ರಶ್ನೆಗಳಿದ್ರೆ ಕೇಳಿ, ಒಂದು 5 ನಿಮಿಷ. ಸೊ ನಮ್ಮ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಅನ್ಮ್ಯೂಟ್ ಮಾಡಿದ್ರೆ ನಿಮ್ಮ ಅನುಭವ ಹಂಚ್ಕೊಳ್ಳಿ, ಇಲ್ಲಾಂದ್ರೆ ಪ್ರಶ್ನೆಗಳು ಕೇಳಿ. ರೈಟ್ ಸರ್, ನಾನು ಶಶಿಕಲಾ. ನಾನು ಇಲ್ಲಿವರೆಗೆ ಬೇರೆ ಗ್ರೂಪ್ ಇಂದ ಜಾಯಿನ್ ಆಗ್ತಾ ಇದ್ದೆ, ಇಂಗ್ಲಿಷ್ ಈವ್ನಿಂಗ್ ಮೆಡಿಟೇಷನ್ ಗ್ರೂಪ್ ಇಂದ. ನಾ ಈ ಗ್ರೂಪ್ಗೆ ಜಾಯಿನ್ ಆಗಿರ್ಲಿಲ್ಲ ಸರ್, ಅದರಿಂದ ನನಗೆ ಎಲ್ಲ ಇನ್ಫಾರ್ಮೇಶನ್ ಮಿಸ್ ಆಗಿದೆ. ಅದು ಕಾರಣ ನನ್ಗೆ ಈಗ ಗೊತ್ತಾಯ್ತು. ನಾನು ಆಮೇಲೆ ಈ ಗ್ರೂಪ್ಗೆ ಈಗ ಜಾಯಿನ್ ಆಗಿದ್ದೀನಿ ನಾನು. ಸಾರಿ ಸರ್, ಇಟ್ ಇಸ್ ಮೈ ಸೈಡ್ ಮಿಸ್ಟೇಕ್. ರೈಟ್ ಅದು ನಿಮ್ಗೆ ಏನಾದ್ರು ಹೆಚ್ಚು ಮಾಹಿತಿ ಬೇಕು ಮತ್ತೆ ಎಲ್ಲ PDF ಗಳು ಬೇಕಂದ್ರೆ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಒಂದು ನಂಬರ್ ಹಾಕಿದ್ವಿ. ಇಲ್ಲಾಂದ್ರೆ ದೀಪಾ ಮೇಡಮ್ ನಂಬರ್ ತಗೊಳ್ಳಿ, ಅವರು ನಿಮ್ಗೆ ಕಳ್ಸಿಕೊಡ್ತಾರೆ. ಆದಷ್ಟು ಎಷ್ಟು ಅನುಕೂಲ ಆದ್ರೆ ಅಷ್ಟು ಕಳ್ಸಿಕೊಡ್ತಾರೆ. ಇನ್ನೊಂದು ಬಸವರಾಜ್ ಸರ್ ನಂಬರ್ ತಗೊಳ್ಳಿ, ಅವ್ರ ಹತ್ರ. ಬಸವರಾಜ್ ಅವರೇ ಇದ್ದೀರಾ? ಬಸವರಾಜ್ ಅವರು ಇದ್ದಾರಾ? ರೈಟ್, ಓಕೆ. ಸೊ ಇಲ್ಲಾಂದ್ರೆ ದೀಪಾ ಮೇಡಮ್ ನಂಬರ್ ತಗೊಳ್ಳಿ, ಎಷ್ಟು ಸಾಧ್ಯವಾದ್ರೆ ಅಷ್ಟು ಕಳ್ಸಿಕೊಡ್ತಾರೆ PDF ಗಳು. ಖಂಡಿತ ಸರ್, ನಾ ಇದುವರೆಗಿನ ಯಾವುದೇ PDF ನನಗೆ ಸಿಕ್ಕಿಲ್ಲ. ಕಾರಣ ಇದು ನನ್ನ ಸೈಡ್ ಇಂದ ಈ ಮಿಸ್ಟೇಕ್ ಆಗಿರೋದೇ ಕಾರಣ. ಆಯ್ತು ಖಂಡಿತ ನಾನು ರೈಟ್. ಓಕೆ ಸರ್, ನಾ ಕೇಳ್ಕೊತೀನಿ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ದೀಪಾ ಮೇಡಮ್ ಅವ್ರ ನಂಬರ್ ಈ ಗ್ರೂಪ್ ಅಲ್ಲಿ ಇರುತ್ತಾ ಸರ್? ಇದೆ. ಅಡ್ಮಿನ್ ಅಂತ ಇರ್ತದೆ ನೋಡಿ, ಅಲ್ಲಿ ದೀಪಾ ಅಂತ ಅವ್ರ ಹೆಸರು ಕಾಣಿಸ್ತದೆ. ಆಲ್ರೆಡಿ ನೀವು ಈ ಗ್ರೂಪ್ ಅಲ್ಲಿ ವಾಟ್ಸ್ಆಪ್ ಅಲ್ಲಿ ಇದ್ರೆ ವಾಟ್ಸ್ಆಪ್ ಅಲ್ಲಿ ಹಾಕಿದ್ವಿ, ನಿನ್ನೆ ಹಾಕಿದ್ವಿ. ಇಲ್ಲ ಸರ್, ಒಂದುವೇ ಇಲ್ಲ. ಇವತ್ತು ಫ್ರೆಶ್ ಆಗಿ ನಾನು ಎಂಟರ್ ಆಗಿದ್ದೀನಿ. ಇವತ್ತು ಎಂಟರ್ ಆಗಿದೆ. ಓಕೆ ರೈಟ್. ನಂಬರ್ ಬರ್ಕೋದ್ರೆ ಅವ್ರ ನಂಬರ್ ಬರ್ಕೊಳ್ಳಿ, ಇಲ್ಲೇ ಈಗಲೇ ಬರ್ಕೊಳ್ಳಿ. ಬೇಕು ಹೇಳಿಮ್ಮ, ನಂಬರ್ ಹೇಳಿ ದೀಪಾ. 966. ಇಲ್ಲಾಂದ್ರೆ ಚಾಟಲ್ಲಿ ಹಾಕ್ತಿರಮ್ಮ? ಚಾಟಲ್ಲಿ ಇಲ್ಲ ಹೇಳಿ, ನಾನು ಬರ್ಕೊಳಕ್ ರೆಡಿ ಆಗಿದ್ದೀನಿ. ಚಾಟಲ್ಲಿ ಹಾಕ್ತಾರೆ ನೋಡಿ. ಓಕೆ ಸರ್, ಚಾಟ್ ಬಾಕ್ಸ್ ಅಲ್ಲಿ ಹಾಕ್ತಾರೆ ನೋಡಿ. ರೈಟ್. ಸೊ ಬೇಗ ಮಾತಾಡಿ, ಯಾರು ಮಾತಾಡ್ಬೇಕು. ಸರ್ ನಮಸ್ತೆ. ಹೇಳಿ. ತುಂಬಾ ಚೆನ್ನಾಗಿತ್ತು ಸರ್. ಪತ್ರಿಜಿ ಅವ್ರ ಬಗ್ಗೆ ತಿಳ್ಕೊಬೇಕು ಅಂತ ತುಂಬಾ ದಿನ ಕುತೂಹಲದಿಂದ ಇದ್ವಿ. ಇವತ್ತು ಅದು ಕೂಡ ಕಾನ್ಫಿಡೆನ್ಸ್ ಆಗಿದೆ. ಇನ್ನ ಅವ್ರ ಬಗ್ಗೆ ತಿಳ್ಕೊಬೇಕು ಅನ್ನೋದು ನಮ್ಗೆ ಇನ್ನ ಕಾತರದಿಂದ ಕಾಯ್ತಾ ಇದ್ದೀವಿ. ನನ್ನ ಕ್ವಶನ್ ಏನಂದ್ರೆ ಸರ್, ಬಾಡಿ ಒಳಗಡೆ ಏನಾದ್ರೂ ಇನ್ಫೆಕ್ಷನ್ ಅಂತ ಹೇಳ್ತಾರಲ್ಲ ಸರ್, ಅದಕ್ಕೆ ಮನೆಯಲ್ಲಿ ಏನಾದ್ರೂ ಮನೆ ಮದ್ದು ಮಾಡ್ಕೋಬಹುದಾ? ಬಾಡಿ ಇನ್ಫೆಕ್ಷನ್ ಇನ್ಫೆಕ್ಷನ್ ಅಂದ್ರೆ ಇನ್ಫೆಕ್ಷನ್ ಇಂದ ಪೇನ್ ಬರುತ್ತೆ ಸರ್. ಯಾವುದೇ ಇನ್ಫೆಕ್ಷನ್ ಇದ್ರೆ ಏನಾಗುತ್ತೆ, ಮೊದಲನೇದಾಗಿ ಜ್ವರ ಬರುತ್ತೆ. ಓಕೆ, ಇನ್ಫೆಕ್ಷನ್ ಇದ್ರೆ ಜ್ವರ ಬರುತ್ತೆ. ಅದಕ್ಕೆ ಯಾವ ಇನ್ಫೆಕ್ಷನ್ ಅಂತ ನೀವು ತಿಳ್ಕೊಬೇಕಂದ್ರೆ ನಾನು ಈಗಾಗಲೇ ಹೇಳಿದ್ದೀನಿ, ಸೆಲ್ಫ್ ಡಯಾಗ್ನೋಸಿಸ್ ಅಂದ್ರೆ ನಾವು ಪರೀಕ್ಷೆ ಮಾಡ್ಕೊಳ್ಳೋದು. ನಿಮ್ಮ 2 ಹಸ್ತದಲ್ಲಿ ಒತ್ತಾ ಹೋಗಿ, ಯಾವ ಪಾರ್ಟ್ ಸ್ವಲ್ಪ ಎಫೆಕ್ಟ್ ಆಗಿದೆ, ಯಾವ ಅವಯವಕ್ಕೆ ತೊಂದರೆ ಆಗಿದೆ ಗೊತ್ತಾಗತ್ತೆ, ಅಲ್ಲಿ ಒತ್ತಡ ಕೊಡ್ತಾ ಹೋಗಿ. ಅದು ಪರಿಹಾರ ಆಗೇ ಆಗ್ತದೆ ಅಲ್ವಾ? ಆಮೇಲೆ ನಿಮ್ಗೂ ಈ ಒತ್ತಡ ಮಾಡುವಾಗ ನಿಮ್ಗೆ ಗೊತ್ತಾಗುತ್ತೆ ಯಾವ ಅವಯವಕ್ಕೆ ತೊಂದರೆ ಆಗಿದೆ ಅಂತ. ಯಾವ ಅವಯವದಲ್ಲಿ ನಿಮ್ಗೆ ಹೆಚ್ಚು ಪೇನ್ ಬರುತ್ತೆ ಅಂದ್ರೆ ಈ ಶಕ್ತಿ ಕೇಂದ್ರಗಳಿದೆಯಲ್ಲ, ಈ ಎಲ್ಲಾ ಪಾಯಿಂಟ್ಸ್ಗಳು 38 ಪಾಯಿಂಟ್ಸ್. ಆ ಪಾಯಿಂಟ್ ಒತ್ತಡ ಮಾಡುವಾಗ ಅಲ್ಲಿ ಪೇನ್ ಅಂತ ಅನಿಸಿದೆ ಅಂತ ಇಟ್ಕೊಳ್ಳಿ. ನೀವು ಅವಾಗ ಏನ್ ಅರ್ಥ ಮಾಡ್ಕೋಬೇಕು, ಆ ಪಾಯಿಂಟ್ ಯಾವ ಅವಯವಕ್ಕೆ ಸಂಬಂಧಿತ ಆ ಅವಯವಕ್ಕೆ ತೊಂದರೆ ಆಗಿದೆ ಅಂತ ಅರ್ಥ, ಅಲ್ಲಿ ಇನ್ಫೆಕ್ಷನ್ ಆಗಿದೆ ಅಂತ ಅರ್ಥ. ಅವಾಗ ಏನ್ ಮಾಡ್ಬೇಕಂದ್ರೆ ಅಲ್ಲೇ ನೀವು ಸ್ವಲ್ಪ ಹೆಚ್ಚು ಒತ್ತಡ ಕೊಡ್ತಾ ಹೋದ್ರೆ, ಅಂದ್ರೆ ದಿನಕ್ಕೆ 3 ಸಾರಿ ಕೊಡ್ತಾ, ಈಗಾಗಲೇ ನಾನು ಹೇಳಿದ್ದೀನಿ ಯಾವ ತರ ಸಕ್ಕರೆ ಹೊಲ್ಸ್ಕೋಬೇಕು ಅಂತ. ಆ ತರ ಎನರ್ಜೈಸ್ ಮಾಡ್ತಾ ಹೋದ್ರೆ ಅದು ಪರಿಹಾರ ಆಗುತ್ತೆ. ಆ ಜೊತೆಗೆ ನಿಮ್ಗೆ ಗೊತ್ತಿರ್ತದೆ, ಈಗ ನೋಡಿ, ಒಂದು ಪಾಯಿಂಟ್ ಲಿವರ್ ಇದೆ ಅಂತ ಇಟ್ಕೊಳ್ಳಿ. ಲಿವರ್ ಪಾಯಿಂಟ್ ಹೇಳಿದೀವಿ 20, 22 ಅಂತ ಹೇಳಿದೀವಿ. 23ನೇ ಪಾಯಿಂಟ್ ನಿಮ್ಗೆ ಅಲ್ಲಿ ನೋವು ಅನಿಸ್ತಾ ಇದೆ ಅಂದ್ರೆ ಲಿವರ್ ಅಲ್ಲಿ ಏನೇ ತೊಂದರೆ ಇದೆ ಅಂತ. ಅದು ಒತ್ತಡ ಕೊಡ್ತಾ ಹೋದ್ರೆ ಲಿವರ್ಗೆ ಇರುವಂತ ಸಮಸ್ಯೆ ಸಾಲ್ವ್ ಆಗುತ್ತೆ. ಇಲ್ಲ ಅಂದ್ರೆ ನಿಮ್ಗೆ ಗೊತ್ತಾಗಿದೆ ಈಗ ಯಾವ ಪಾಯಿಂಟ್ ಪ್ರಾಬ್ಲಮ್, ಯಾವ ಅವಯವ ಪ್ರಾಬ್ಲಮ್ ಇದೆ, ಆ ಅವಯವಕ್ಕೆ ಸಂಬಂಧಿತ ಮನೆ ಮದ್ದು ಹೋಗಿ ತಗೊಳ್ಳಿ. ಮನೆ ಮದ್ದಲ್ಲಿ ಎಷ್ಟು ಹೇಳ್ತಾ ಇರ್ತೀವಿ, ಗೊತ್ತಾಯ್ತಾ? ಪರ್ಟಿಕ್ಯುಲರ್ ಆಗಿ ನನ್ಗೆ ಏನಾಗಿದೆ ಅಂದ್ರೆ ಸರ್, ಇವಾಗ ಲೆಫ್ಟ್ ಸೈಡ್ ಫುಲ್ಲು ನನಗೆ ಸೆಳೆತ ಸರ್. ಒಂಥರ ಜೋಮ್ ಹಿಡ್ಕೊಂಡಿರೋ ತರ, ಮತ್ತೆ ಸೆಳೆತ ಕೈ. ಅದನ್ನ ಏನಾದ್ರೂ ಜಾಸ್ತಿ ಕೆಲಸ ಮಾಡ್ಲಿಕ್ಕಾಗಲ್ಲ, ಏನು ಆಡಕ್ಕಾಗಲ್ಲ. ಬ್ರೆಸ್ಟ್ ಇಂದ ಸೇರಿಸಿದಂಗೆ ಎಡದ ಕೈ ತುಂಬಾನೇ ನೋವು ಸರ್. ಅದನ್ನ ನೀವು ಚಾರ್ಟ್ ಕಳ್ಸಿರೋದ್ರೊಳಗೆ ಆ ಬ್ರೆಸ್ಟ್ ಪಾಯಿಂಟ್ ಮತ್ತೆ ಪ್ರತಿಯೊಂದು ಪಾಯಿಂಟ್ಸ್ ಮಾಡಿ, ಮತ್ತೆ ಲಿಂಫೋ ಗ್ಲ್ಯಾಂಡ್ಸ್ ಪಾಯಿಂಟ್ ಕೊನೆ ಲಾಸ್ಟಲ್ಲಿ ಮಾಡಿ ಎಲ್ಲ ಮಾಡ್ತಾ ಇದ್ದೀನಿ ಸರ್. ಆದ್ರೂ ಅದಕ್ಕೆ ನೋವು ಕಡಿಮೆನೇ ಆಗಿಲ್ಲ ಸರ್. ಅದಕ್ಕೇನೆ ಕೇಳಿದ್ದು ಸರ್, ಏನಾದ್ರು ನೀವು ಒಂದು ಕೆಲಸ ಮಾಡಿ. ಹಾಗಿದ್ರೆ ಆತರ ನಿಮ್ಗೆ ಸಮಸ್ಯೆ ಪರಿಷ್ಕಾರ ಆಗ್ತಾ ಇಲ್ಲ, ನೀವು ಮಾಡ್ಕೊಂಡಿದ್ರೆ ನೀವು ನಮ್ಮ ಸಂಸ್ಥೆಗೆ ಬರ್ಬೇಕಾಗತ್ತೆ ಅವಾಗ. ಓಕೆ, ಅರ್ಥ ಆಯ್ತಾ? ಈ ಶನಿವಾರ, ಪ್ರತಿ ಶನಿವಾರ ಅಲ್ಲಿ ನಾವು ಸ್ಪೆಷಲಿಸ್ಟ್ ಅಂತ ಇರ್ತಾರೆ ಅಂತ ಹೇಳಿದಲ್ಲ,
ಅವರು ಈ ಯಾವ ನೋವುಗಳು ಸುಲಭವಾಗಿ ಹೋಗ್ತಾ ಇಲ್ಲ ಅಂತಂದ್ರೆ, ಈಗ ನಾನೇನ್ ಮಾಡ್ಬೋದು, ದೂರದಿಂದ ನಿಮ್ ಗೈಡ್ ಮಾಡ್ಬೋದು ಅಷ್ಟೇ ಅಲ್ವಾ. ಓಕೆ ಓಕೆ ನೀವು ಮಾಡಿದ್ರು ಪರಿಹಾರ ಆಗ್ತಾ ಇಲ್ಲ, ಏನ್ ಮಾಡ್ಬೇಕು ಅವಾಗ? ಖಂಡಿತವಾಗಿ ಡಾಕ್ಟರ್ ಹತ್ರ ಹೋಗಿ ಕುತ್ಕೋಬೇಕು. ಅಂದ್ರೆ ಡಾಕ್ಟರ್ ಅಂದ್ರೆ ಯಾವ ಡಾಕ್ಟರು? ಅಲೋಪತಿ ಡಾಕ್ಟರ್ ಅಲ್ಲ. ಅಲೋಪತಿ ಡಾಕ್ಟರ್ ಹತ್ರ ಹೋದ್ರೆ ನಿಮ್ಗೆ ಮೆಡಿಸಿನ್ ಕೊಡ್ತಾರೆ, ಕೆಮಿಕಲ್ ಮೆಡಿಸಿನ್. ಅದರಿಂದ ಮತ್ತೆ ಬೇರೆ ತೊಂದರೆಗಳಾಗ್ತದೆ. ಅದು ಬೇಡ. ಸರ್. ಇಂಥದೆಲ್ಲ ಬಗೆಹರಿಸ್ಕೋಬೇಕಂದ್ರೆ ಮರ್ಮ ಥೆರಪಿ ಇದೆ, ಒಳ್ಳೆ ಥೆರಪಿ. ಆಯ್ತಮ್ಮ? ಓಕೆ ಸರ್. ಅದು ಬೇಕಂದ್ರೆ ನೀವು ಮರ್ಮ ಥೆರಪಿ ಮಾಡಿಸ್ಕೋಬೇಕು. ಅದೇನಾದ್ರೂ ನಿಮ್ಗೆ ಪರಿಹಾರ ಸಿಗ್ಬೇಕಂತ ನಿಮ್ಗೆ ಆಸೆ ಇದ್ರೆ, ಬೇಕಾಗಿದ್ರೆ ಸಂಸ್ಥೆಗೆ ಬರ್ಬೇಕಾಗತ್ತೆ. ಪ್ರತಿ ಶನಿವಾರ ಬೆಳಗ್ಗೆ ಅವರು ಬೆಳಗ್ಗೆ 10 ಗಂಟೆಯಿಂದ 4 ಗಂಟೆವರೆಗೆ ಇರ್ತಾರೆ. ನಾನು ಅಲ್ಲಿ ಇರ್ತೀನಿ, 2 ಗಂಟೆಯಿಂದ ಇರ್ತೀನಿ ನಾನು. ಓಕೆ. ಸರ್ ಮೈಸೂರಲ್ಲಿ ಎಲ್ಲ ಅವೈಲಬಲ್ ಇಲ್ವಾ ಸರ್? ನಾವು ಮೈಸೂರಲ್ಲಿ ಇರೋದು ಸರ್. ಇಲ್ಲ ಅಷ್ಟು ಅಂದ್ರೆ ಅಲ್ಲೆಲ್ಲ ಇಲ್ಲ. ಒಂದು ನಮ್ಮ ಸಂಸ್ಥೆ ಇರೋದು ಬ್ಯಾಂಗ್ಳೂರ್ ಅಲ್ವಲ್ಲ. ಓಕೆ ಸರ್. Okay. ಓಕೆ ಸರ್. ಶನಿವಾರ ಮಾತಾಡ್ತದೆ ಅಂತ ಪರಿಹಾರ ಆಗ್ತಾ. ಆದ್ರೆ ನಾನು ಈಗಾಗಲೇ ಹೇಳ್ಕೊಟ್ಟಿದ್ದೀನಿ ಪಾಯಿಂಟ್ಸ್ ಎಲ್ಲ ನಿಮ್ಗೆ. ನಿಮ್ಮ ಸಪೋಸ್ ಈಗ ನಿಮ್ಮ ಕೈಗೆ ತೊಂದರೆ ಇದೆ ಅಂತ ಇಟ್ಕೊಳ್ಳಿಮ್ಮ. ಕೈಗೆ ತೊಂದರೆ ಇದೆ, ಕೈ ಎಲ್ಲಿರುತ್ತೆ ಪಾಯಿಂಟ್ಸು? ಈ ಹಸ್ತದಲ್ಲಿ. ಅಲ್ಲಿ ಒತ್ತಡ ಕೊಡ್ತಾ ಹೋಗಿ. ಇನ್ನು ಸ್ವಲ್ಪ 2 ದಿವಸ ಟ್ರೈ ಮಾಡಿ. ಓಕೆ ಸರ್. ಅರ್ಥ ಆಯ್ತಾ? ಸಾಧ್ಯ ಆದ್ರೆ ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ ಸರ್. ನಿಮ್ಗೆ ಪೂರ್ತಿ ತಡ್ಕೊಳಕ್ ಆಗ್ತಾ ಇಲ್ಲ, ನೋವು ಜಾಸ್ತಿ ಅಂತ ಅನಿಸ್ತದೆ, ಆತರ ಇದ್ರೆ ನೀವು ಸಂಸ್ಥೆಗೆ ಬನ್ನಿ, ಅಲ್ಲಿ ಪರಿಹಾರ ಸಿಗುತ್ತೆ. ಇಲ್ಲ ನಿಮ್ಗೆ ನೀವು ಪರಿಹಾರ ಮಾಡ್ಕೊಂತೀರಿ, ಎಷ್ಟೋ ಮನೆಮದ್ದುಗಳು ಹೇಳಿದ್ವಿ, ಇಲ್ಲ ಮನೆಮದ್ದುಗಳಲ್ಲಿ ಯಾವ್ದು ಬೇಡ, ಒಂದು ಆಕ್ಯುಪ್ರೆಷರಲ್ಲೇ ನಿಮ್ಗೆ ಗೊತ್ತಾಗತ್ತೆ. ಈ ತರ ಒತ್ತಡ ಮಾಡುವಾಗ ನನ್ಗೆ ಆ ಪ್ರಾಂತದಲ್ಲಿ ಪೇನ್ ಬರ್ತಾ ಇದೆ ಅಂತ ಅರ್ಥ ಅಂದ್ರೆ ಆ ಅವಯವ ತೊಂದರೆ ಇದೆ ಅಂತ. ಈ 2 ಕೈಯಲ್ಲಿ ನಮ್ಮ ಈ ಕೈಗಳಿಗೆ ಸಂಬಂಧಿತ ಹ್ಯಾಂಡ್ ಸಂಬಂಧಿತ ಪಾಯಿಂಟ್ಸ್ ಇಲ್ಲಿ ಇರುತ್ತೆ. ಆ ಪಾಯಿಂಟ್ಸ್ ಪ್ರೆಸರ್ ಮಾಡಿಕೊಂಡು ಕೊನೆಯದಾಗಿ ಲಿಂಪ್ ಗ್ಲ್ಯಾಂಡ್ ಪಾಯಿಂಟ್ ಮಾಡ್ಕೊಂಡು ಬಿಡ್ಬೇಕು ಅಷ್ಟೇ. ಓಕೆ ಸರ್. ಆ ಪ್ರಯತ್ನ ಮಾಡಿ. ಆದ್ರೆ ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ ಸರ್. Yes. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಸ್ನೇಹಿತರೆ, ಯಾರಾದ್ರೂ ಮಾತಾಡ್ಬೇಕಂದ್ರೆ ಬೇಗ ಮಾತಾಡಿ. ಇಲ್ಲ ಸರ್, ನಮಸ್ಕಾರ. ರೈಟ್, ಹೇಳಿಮ್ಮ, ಮಾತಾಡಿ. ಮಾತಾಡಿ. ನನಗೆ ಏನಾಗತ್ತೆ ಅಂದ್ರೆ ಫುಲ್ ಗಂಟ್ ನಾಲಿಗೆ ಕಂಪ್ಲೀಟ್ ವೆಟ್ ಆಗತ್ತೆ. ಕಂಪ್ಲೀಟ್ ವೆಟ್ ಆಗತ್ತೆ. ಮುಂದೆ ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗಲ್ಲ. ಯಾವ್ದು ವೆಟ್ ಆಗತ್ತೆ? ಗಂಟ್ಲು ಮತ್ತು ನಾಲಿಗೆ ಹಾ ಎರಡು. ಈ ಗಂಟ್ಲು ಮತ್ತೆ ನಾಲಿಗೆ ಕಂಪ್ಲೀಟ್ ವೆಟ್ ಆಗತ್ತೆ. ಮೇಲಿಂದ ನೀರ್ ಕುಡಿಬೇಕು ಅನ್ಸತ್ತೆ. ಹೌದು. ಏನಿಲ್ಲ ಅಂದ್ರೆ ನೀರು ಕುಡಿಬೇಕು ಅಂತ ಅನ್ಸೋದಾದ್ರೆ, ಒಂಥರ ನಿಮ್ಗೆ ಬಾಯಾರಿಕೆ ಆಗ್ತಾ ಇದೆ ಅಂತಂದ್ರೆ ಖಂಡಿತವಾಗಿ ನೀರಾಂಶ ಬೇಕಾಗಿದೆ ಅಂತ ಅರ್ಥ ದೇಹಕ್ಕೆ. ಓಕೆ, ನೀರಾಂಶ ಚೆನ್ನಾಗಿರ್ಬೇಕಲ್ವಾ ದೇಹದಲ್ಲಿ. ಇಲ್ಲ ಅಂದ್ರೆ ಅದು ಖಂಡಿತವಾಗಿ ಅಂತ ಅದು ಅನ್ಸೋದು ಒಳ್ಳೇದೇ, ಅದೇನು ತೊಂದರೆ ಇಲ್ಲ. ಆದ್ರೆ ಪದೇ ಪದೇ ಆಗ್ತಾ ಇದ್ರೆ ಅಲ್ಲೇನೋ ಸ್ವಲ್ಪ ವ್ಯತ್ಯಾಸ ಇದೆ ಆ 2 ಅಂಗಗಳಿಗೆ ಸಂಬಂಧಿತ ಅಷ್ಟೇ. ಏನು ವ್ಯತ್ಯಾಸ ಆಗಿದೆ ನೀವು ಹೋಗಿ ನಿಮ್ಮ ಕೈಯಲ್ಲಿ ಒತ್ತಿ ನೋಡಿ, ಗೊತ್ತಾಗತ್ತೆ ಎಲ್ಲಿ ತೊಂದರೆ ಇದೆ ಅಂತ ನಿಮ್ಗೆ ಗೊತ್ತಾಗತ್ತಲ್ಲ. ಅದಕ್ಕೆ ಯಾವ ಮುದ್ರೆ ಅಂತ ಕೇಳಿದೆ ಸರ್ ನಾನು. ಮುದ್ರೆ ಏನಿಲ್ಲವ. ಮುದ್ರೆ ಅನ್ನೋದು ಅಂದ್ರೆ ಯಾವುದೇ ನೋಡಿ, ದೇಹದಲ್ಲಿ ಯಾವುದೇ ಅಂಗಕ್ಕೆ ಸಂಬಂಧಿತ ಆರೋಗ್ಯ ಚೆನ್ನಾಗಿರ್ಬೇಕಂದ್ರೆ ಪೃಥ್ವಿ ಮುದ್ರಾ. ನಾನು ಈಗಾಗಲೇ ಹೇಳಿದೆ, ಚೇತನಾ ಮುದ್ರಾ ಅಂತ ಹೇಳಿದೆ. ಇದು ಚೇತನಾ ಮುದ್ರಾ. ಚೇತನಾ ಮುದ್ರಾ ಅಂದ್ರೆ ಏನು? ಚೇತನಾ ಮುದ್ರಾ ಅಂದ್ರೆ ಇಡೀ ದೇಹದಲ್ಲಿ ಆರೋಗ್ಯ ಚೆನ್ನಾಗಿರ್ಬೇಕಂದ್ರೆ ಚೇತನಾ ಶಕ್ತಿ, ಚೇತನೆ ಶಕ್ತಿ ಯಾವಾಗಲೂ ದೇಹದಲ್ಲಿ ಇದ್ರೆ ಯಾವ ತೊಂದರೆ ಯಾವ ಅಂಗಕ್ಕೂ ಬರಲ್ಲ. ಅದಕ್ಕೆ ನಾನು ಸಾಮಾನ್ಯವಾಗಿ ಹೇಳೋದು ಈ ಮುದ್ರಾ. ಇವನ್ ಕೂದಲು ಆರೋಗ್ಯದಿಂದ ಪ್ರತಿಯೊಂದು ಕಾಪಾಡುತ್ತೆ ಚೇತನಾ ಮುದ್ರಾ. ಅದೇ ತರ ಚೇತನಾ ಪಾಯಿಂಟ್ ಹೇಳಿದೀನಿ. 40 ವರ್ಷ ಆದ್ಮೇಲೆ ಚೇತನಾ ಪಾಯಿಂಟ್ ಒಂದು ಈ ಆಕುಪ್ರದಲ್ಲಿ ಹೇಳಿದೀನಿ. ಇಲ್ಲಿಂದ ಇಲ್ಲಿ ಮಧ್ಯದಲ್ಲಿ ಇರ್ತದೆ, ಸೆಂಟ್ರಲ್ ಇರೋದು ಪಾಯಿಂಟ್. ಓಕೆ, ಅದನ್ನು ಪಾಲನೆ ಮಾಡ್ತೀನಿ. ಓಕೆ, ಆಯ್ತಮ್ಮ? ಏನಮ್ಮ? ಚೇತನಾ ಮುದ್ರಾ ತೋರಿಸಿ ಸರ್. ಚೇತನಾ ಮುದ್ರಾ ಇದಮ್ಮ, ಇದೆ ಪೃಥ್ವಿ ಮುದ್ರಾ. ಓಕೆ, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಗುರುಜಿ. ನನ್ನ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ ಗುರುಜಿ ಇವತ್ತಿಂದು. ಏನಮ್ಮ? ಇವತ್ತಿನ ಮೆಡಿಟೇಷನ್ ಮಾಡಿರೋದ್ರಿಂದ ನನ್ನ ಎಕ್ಸ್ಪೀರಿಯನ್ಸ್ ಏನಾಯ್ತು ಅಂತ ಹೇಳ್ತೀನಿ ಗುರುಜಿ.
ಇವತ್ತು ನಾನ್ ಮೆಡಿಟೇಷನ್ ಕುತ್ಕೊಂಡಾಗ ಸ್ವಲ್ಪ ಹೊತ್ತಾದ್ಮೇಲೆ ಸುಮ್ನೆ ಉಸಿರಿನ ಜೊತೆಗೆ ಇದ್ದೆ. ನಾನು ಉಸಿರು ತಗೊಳ್ಳೋದು ಉಸಿರು ಬಿಡೋದು ಮಾಡ್ತಾ ಇದ್ದೆ. ಲಾಸ್ಟ್ ನೀವು ಕಾಷನ್ ಕೊಟ್ರಲ್ಲ, ಮೆಡಿಟೇಷನ್ ಇಂದ ಹೊರಗಡೆ ಬರ್ಬೇಕಾದಾಗ ಒಂದು ಡೈಮಂಡ್ ತರ ನನ್ನ 2 ಐಬ್ರೋಸ್ ಮಧ್ಯೆ ಒಂದು ಡೈಮಂಡ್ ತರ ಲೋಲಾಕ್ ಹಿಂಗ್ ಅಳ್ಳಾಡ್ತಾ ಇರೋ ತರ ಒಂದು ಎಕ್ಸ್ಪೀರಿಯನ್ಸ್ ಆಯ್ತು ಗುರುಜಿ. ಫ್ಲೂಟ್ ಮ್ಯೂಸಿಕ್ ಜೊತೆ ಮಾಡ್ತಾ ಇದ್ದಾಗ ಅದ್ರದ್ದು ಬ್ರೈಟ್ನೆಸ್ ಜಾಸ್ತಿ ಬಂತು. ಒಂಥರ ಡೈಮಂಡ್ ತರಾನೇ ಇತ್ತು ಲೋಲಾಕ್ ರೌಂಡ್ ಶೇಪ್ ಅಲ್ಲಿ. ಅದು ಈ ತರ ಹ್ಯಾಂಗ್ ಆಗ್ತಾ ಇತ್ತು, ಆ ಕಡೆಯಿಂದ ಈ ಕಡೆ ಆಗ್ತಾ ಇತ್ತು ಗುರುಜಿ. ಆ ತರ ಎಕ್ಸ್ಪೀರಿಯನ್ಸ್ ಆಯ್ತು ನನ್ಗೆ. ರೈಟ್ ರೈಟ್. ತುಂಬಾ ಚೆನ್ನಾಗಾಯ್ತು ಗುರುಜಿ ಇವತ್ತು ಹೇಳಿರೋ ಕ್ಲಾಸ್ ನೀವೆಲ್ಲ ತುಂಬಾ ಚೆನ್ನಾಗಿತ್ತು. ಆಕ್ಚುಲಿ ಸಾರಿ ಗುರುಜಿ, ಯಾಕಂದ್ರೆ ನಾವು ಚಾರ್ಟ್ ಅನ್ನ ನಾನು ಮೇಲ್ಗಡೆ ರೂಮ್ ಅಲ್ಲಿ ನೆನ್ನೆ ಅಲ್ಲಿ ನೋಡ್ತಾ ಇದ್ದೆ, ಅಲ್ಲೇ ಇಟ್ಟು ಬಂದಿದ್ದೆ. ನಾನು ಇಲ್ಲಿ ಕೆಳಗಡೆ ಇದ್ದೆ, ಹಿಂಗಾಗಿ ನಾನ್ ಮತ್ತೆ ಮೇಲ್ಗಡೆ ಹೋಗಿ ತಗೊಂಬರಕ್ ಆಗ್ಲಿಲ್ಲ. ಹಾಗೇನೆ ನನ್ಗೆ ಕೈಯಲ್ಲಿ ಸ್ವಲ್ಪ ನೆನ್ಪಿತ್ತು, ಅದಕ್ಕೆ ಕೈಯಲ್ಲಿ ಅಷ್ಟೇ ತೋರಿಸ್ದೆ ಗುರುಜಿ, ಸಾರಿ. ಇಲ್ಲ, ಏನಂದ್ರೆ ನಾನು ಹೇಳೋದು ಪ್ರತಿಯೊಬ್ಬರು ಮನನ ಮಾಡಿ. ಏನ್ ನೀವು ಶ್ರವಣ ಮಾಡ್ತಿರೋ ಮನೆಗೆ ಹೋದ್ಮೇಲೆ ಮನನ ಮಾಡಿ ಚೆನ್ನಾಗಿ ಕಲಿಬೇಕು. ಇನ್ನು ಹೆಚ್ಚಾಗಿ ಜ್ಞಾನ ತಿಳ್ಕೊಬೇಕು. ತಿಳ್ಕೊಂಡಿರೋ ಜ್ಞಾನ ಮತ್ತೆ ಮತ್ತೆ ನೆನಪು ಮಾಡ್ಕೊಳ್ಳಿ, ಮನನ ಮಾಡ್ಕೊಳ್ಳಿ. ಅವಾಗ ನಿಮ್ ಮೈಂಡ್ ಅಲ್ಲಿ ಇರುತ್ತೆ. ಯಾವಾಗ ಏನ್ ಕೇಳಿದ್ರು, ಸೊ ಅದು ಹಠಾತ್ ಆಗಿ ಕೇಳಿದ್ರು ನೀವು ಆ ಇನ್ಫಾರ್ಮೇಶನ್ ಇಲ್ಲ ಆ ಜ್ಞಾನವನ್ನು ಹಂಚ್ಕೊಳ್ಳುವಂತ ಅವಕಾಶ ನಿಮ್ಗೆ ಇರ್ಬೇಕು. ನಿಮ್ಮಲ್ಲಿ ಇರ್ಬೇಕು. ಅದು ಯಾವಾಗ್ಲೂ ನೆನಪಲ್ಲಿ ಇರ್ಬೇಕು, ಮೈಂಡ್ ಅಲ್ಲಿ ಇರ್ಬೇಕು. ಈವನ್ ಚಿತ್ರನೂ ನೋಡ್ಬಾರ್ದು, ಆ ಲೆವೆಲ್ ಬರ್ಬೇಕು ನೀವು. ಹಾ ಗುರುಜಿ, ಇವತ್ತು ಚೆನ್ನಾಗಿ ಹೇಳಿದ್ರಿ ನೀವು. ಆಕ್ಚುಲಿ ಇವತ್ತಿನ ಕ್ಲಾಸ್ ನಾಳೆ ನೀವು ಒಂದ್ 2 ನಿಮಿಷ ಒಂಥರ ಕ್ವಶನ್ ಬ್ಯಾಂಕ್ ತರ ನೀವು ಕೇಳ್ಬಿಟ್ರೆ ನಾವು ಇವತ್ತಿನ ನಾಳೆಗೆ ಅಪ್ಡೇಟ್ ಆಗ್ಬಿಡ್ತೀವಿ ಗುರುಜಿ. ಮಾಡ್ತೀನಿ. ಈಗ ಯಾರಾದ್ರೂ ಕ್ವಶನ್ ಕೇಳ್ತಿರೋದಿಲ್ಲಲ್ಲ, ಆ ಟೈಮಲ್ಲಿ ಸ್ವಲ್ಪ ಟೈಮ್ ಫ್ರೀ ಇರುತ್ತಲ್ಲ ಗುರುಜಿ, ಆ ಟೈಮಲ್ಲಿ ನೀವು ಒಬ್ಬೊಬ್ರಿಗೆ ಒಂದೊಂದ್ ಕ್ವಶನ್ ಕೇಳ್ಬಿಡಿ. ಅವಾಗ್ಲೇನೆ ನಾವು ಸ್ವಲ್ಪ ಅಲರ್ಟ್ ಆಗ್ಬಿಡ್ತೀವಿ ಗುರುಜಿ. ಹೌದು. ಪ್ರಶ್ನೆಗಳು ಕೇಳ್ಬೇಕು, ಇಲ್ಲಾಂದ್ರೆ ಕೇಳಿಸ್ಕೊಳೋದು ಮಾತ್ರ ಆಗತ್ತೆ. ಪ್ರಶ್ನೆಗಳು ಕೇಳುವಾಗಲೇ ನಿಮ್ಗಿರುವಂತ ಆ ಜ್ಞಾನ ಅನ್ನೋದು ಆಚೆ ಕಡೆ ಬರುತ್ತೆ. ಸರಿ ಗುರುಜಿ, ಇವತ್ತು ಚೆನ್ನಾಗ್ ಅನ್ನಿಸ್ತು ನನ್ಗೆ. ನೀವು ಕೇಳಿರೋ ಕ್ವಶನ್ಗೆ ನಂಗೆ ತುಂಬಾ ಖುಷಿ ಆಯ್ತು. ನಾವು ಇನ್ನು ಅಲರ್ಟ್ ಆಗ್ಬೇಕು, ಇನ್ನು ಕಲಿಬೇಕು ಅಂತಾನು ಅನಿಸ್ತು ಗುರುಜಿ. ಹೌದು. ಥ್ಯಾಂಕ್ಸ್ ಗುರುಜಿ, ಥ್ಯಾಂಕ್ ಯು. ಒಳ್ಳೇದು. ರೈಟ್. ಓಕೆ ಸ್ನೇಹಿತರೆ, ಯಾರಾದ್ರೂ ಕೇಳ್ಬೇಕಂದ್ರೆ ಪ್ರಶ್ನೆಗಳು ಕೇಳಿ, ಇಲ್ಲಾಂದ್ರೆ ಮುಕ್ತಾಯ ಮಾಡೋಣ. ರೈಟ್. ಗುರುಜಿ, ಇನ್ನೊಂದ್ ವಿಷಯ, ಈಗ ಕ್ಯಾನ್ಸರ್ ಎಲ್ಲ ಬರುತ್ತಲ್ಲ, ನಾವು ತಗೊಳ್ಳೋ ಆಹಾರ ಮತ್ತು ನೀರಿನಿಂದಾನೇ. ಈಗ ನಮ್ ಚಿಕ್ಕಮ್ಮ ಒಬ್ರು ಇದ್ದಾರೆ, ಮೈಸೂರಲ್ಲಿ ಇದ್ದಾರೆ. ಅವರು ನೆನ್ನೆ ಕ್ಲಾಸ್ ಅಲ್ಲಿ ಜಾಯಿನ್ ಆಗಿದ್ದಾರೆ ಗುರುಜಿ. ಅವರು ಕೇಳಿದ್ರು ಪಿರಾಮಿಡ್ ಎಲ್ಲಿ ಬರುತ್ತೆ ಮೈಸೂರಲ್ಲಿ ಅಂತ ಕೇಳಿದ್ರು. ಅವ್ರು ಮಂಜುಳಾ ಅಂತ. ಅವರು ಕೇಳಿದ್ರು, ನಂಗೆ ಗೊತ್ತಿಲ್ಲ ಅಡ್ರೆಸ್ ಎಲ್ಲ, ನಾನು ಕೇಳ್ಬಿಟ್ಟು ಹೇಳ್ತೀನಿ ಅಂತ ಹೇಳಿನಿ ಗುರುಜಿ. ಏನಿಲ್ಲ ಅಂದ್ರೆ ನಮ್ಮ ಮನೋರಮ ಮೇಡಮ್ ನಂಬರ್ ಕೊಡಿ. ಹಾ ಗುರುಜಿ, ಅವ್ರ ಮನೇಲೆ ಕ್ಲಾಸ್ ಮಾಡ್ತಾರ. ಮನೋರಮ ನಂಬರ್ ಕೊಟ್ರೆ, ಅವರು ಮೈಸೂರಲ್ಲಿ ಇರೋದು. ಅವರು ಅವ್ರದ್ದು ಒಂದು ಸೆಂಟರ್ ಇದೆ. ಓಕೆ, ಇನ್ನು ಹೆಚ್ಚು ಮಾಹಿತಿ ಬೇಕಂದ್ರೆ ಅವರು ಹಂಚ್ಕೋತಾರೆ, ತೊಂದ್ರೆ ಇಲ್ಲ. ಅವ್ರು ಹೇಳ್ಕೊಡ್ತಾರೆ ಏನೇನ್ ಮಾಡ್ಬೇಕು. ಇನ್ನು ಬೇರೆ ಸೆಂಟರ್ಸ್ ಏನಿದೆ ಅವರೇ ಅಡ್ರೆಸ್ ಬೇಕಂದ್ರೆ ಕೊಡ್ಬೋದು. ಸರಿ ಗುರುಜಿ, ಅವ್ರು ಇವತ್ತು ಜಾಯಿನ್ ಆಗಿದ್ರು. ನನ್ ಚಿಕ್ಕಮ್ಮ ಒಬ್ರು ಮೈಸೂರಲ್ಲಿ ಇದ್ದಾರೆ, ಅವರು ಜಾಯಿನ್ ಆಗಿದ್ರು. ನಿನ್ನೆ ನಂಗೆ ಫೋನ್ ಮಾಡಿ ಹೇಳಿದ್ರು ಅವರು, ಯಾವ ತರ ನಿಮ್ದು ಕೇಳಿ. ನಾನು ಗುರುಜಿ ಅವ್ರದ್ದು ತುಂಬಾ ಚೆನ್ನಾಗಿ ಹೇಳ್ತಾರೆ ಅವರು ಅಂತ ಹೇಳಿದ್ರು. ನಾನು ಒಂದ್ 2-3 ವಿಡಿಯೋಸ್ ಕಳ್ಸಿದ್ದೆ ನಾನು ಅವ್ರಿಗೆ. ಕೇಳಿದ್ರು, ತುಂಬಾ ಚೆನ್ನಾಗ್ ಅನಿಸ್ತು. ನಾನ್ ಮೈಸೂರಲ್ಲೇ ಇದ್ದೀನಲ್ಲ, ನಾನು ಅಲ್ಲೇ ಪಿರಾಮಿಡ್ ಕೇಂದ್ರಕ್ಕೆ ಹೋಗ್ತೀನಿ, ಅಡ್ರೆಸ್ ಕೇಳಿ ಹೇಳು ಅಂತ ಹೇಳಿದ್ರು. ನಾನು ಕೇಳಿ ಹೇಳ್ತೀನಿ ಅಂತ ಹೇಳಿದೆ. ಮತ್ತೆ ಇನ್ನೊಬ್ರು ಧಾರವಾಡದಿಂದ ಒಬ್ರು ಮಾಡಿದ್ರು ಗುರುಜಿ. ಅವ್ರಿಗೆ ಧಾರವಾಡ ಪಿರಾಮಿಡ್ ಕ್ಲಾಸ್ ಎಲ್ಲಿ ನಡೆಯುತ್ತೆ ಅಂತ ಬೇಕಂತೆ. ಮತ್ತೆ ಅವ್ರಿಗೆ ಒಂದು ನಂಬರ್ ಕೊಡ್ತೀನಿ, ನಿಮ್ಗೆ ಕೊಡ್ತೀನಿ, ನೀವು ಗ್ರೂಪ್ ಅಲ್ಲಿ ಹಾಕಿ. ಓಕೆ. ಮತ್ತೆ ಪಿರಾಮಿಡ್ ಕ್ಯಾಪ್ ಬೇಕು ಅಂತ ಹೇಳಿದ್ರು ಗುರುಜಿ. ಪಿರಾಮಿಡ್ ಕ್ಯಾಪ್ ನಾವು ಎಲ್ಲಿ ಇದು ಮಹತಾರ್ ಫೌಂಡೇಶನ್ ಇಂದ ನಾವು ತರಿಸ್ಕೋಬಹುದಾ ಅಂತ ಕೇಳಿದ್ರು. ಬೆಳಗಾಂ ಅವ್ರೊಬ್ರು ಫೋನ್ ಮಾಡಿದ್ರು ಗುರುಜಿ. ಹೌದು, ತರಿಸ್ಕೋಬಹುದು. ಅವ್ರಿಗೆ ಅದು ನಂಬರ್ ಬೇಕಂತೆ ಗುರುಜಿ, ಅದ್ ನಂಬರ್ ಒಂದು ಕಳಿಸಿ ಗುರುಜಿ. ನಿಮ್ಗೆ ಕಳ್ಸಿರ್ತೀನಿ. ಅದು ಮಹತಾರ್ ಫೌಂಡೇಶನ್ ವಿಳಾಸ, ಅಡ್ರೆಸ್ ಎಲ್ಲ ಮೇಲೆ ಇದೆ ನೋಡಿ, ಅದು ಮತ್ತೆ ರಿಪೀಟ್ ಮಾಡಿ. ಸರಿ ಗುರುಜಿ. ರೈಟ್. ಗುರುಜಿ, ನನ್ ಕ್ವಶನ್ ಇತ್ತು ಅಂದ್ರೆ, ಈಗ ನಾವು ಅದು ಒಬ್ರು ಕ್ಯಾನ್ಸರ್ ಪೇಷಂಟ್ ಆಗಿರ್ತಾರಲ್ಲ, ಅವ್ರಿಗೆ ಕ್ಯಾನ್ಸರ್ ಬರೋದು ಆಹಾರ ಮತ್ತೆ ನೀರಿನಿಂದಾನೇ ಅಂತ, ಅದು ಕರೆಕ್ಟ್ 100% ಅಲ್ವಾ ಗುರುಜಿ? ಹೌದು, ಆಹಾರ ಶೈಲಿ, ಆರೋಗ್ಯ ಶೈಲಿ, ಮತ್ತೆ ಅವ್ರ ಮನೋಶೈಲಿ. ಮನೋಶೈಲಿ ಅಂದ್ರೆ ಅರ್ಥ ಏನು? ನಮ್ಮ ಮನೋಮಯ ಕೋಶದಲ್ಲಿ ನಕಾರಾತ್ಮಕ ಯೋಚನೆಗಳು, ಅದರಿಂದ ಬರೋದು. ಅದು ಫ್ಯಾಮಿಲಿ ಟ್ರೀ ಅಂತ ಹೇಳ್ತಾರ ಗುರುಜಿ, ವಂಶದಿಂದ ವಂಶಕ್ಕೆ ಬರುತ್ತೆ ಅಂತ ಹೇಳ್ತಾರಲ್ಲ, ಅದು ನಿಜನಾ ಗುರುಜಿ? ಅದೇನು ತೊಂದರೆ ಇಲ್ಲ, ಅದೆಲ್ಲ ಬಗೆಹರಿಸ್ಕೋಬಹುದು. ಧ್ಯಾನ ಮಾಡ್ತಾ ಇದ್ರೆ ಎಲ್ಲ ಹೋಗುತ್ತೆ. ಧ್ಯಾನ ಮಾಡಿದ್ರೆ ನಮ್ಮ ಜೀನ್ಸ್ ಒಳಗಡೆ ಮಾರ್ಪಿಡಾಗತ್ತೆ. ಜೀನ್ಸ್ DNA ಒಳಗಡೆನು, ಕ್ರೋಮೋಜೋಮ್ ಒಳಗಡೆ ನಾವು ಅದ್ರ ಮೇಲೆ ಪ್ರಭಾವ ತೋರಿಸ್ತದೆ. ಅದ್ರ ಒಳಗಡೆ ಬದಲಾವಣೆ ತಂದು ಕೊಡ್ತದೆ. ಏನ್ ತೊಂದರೆ ಇಲ್ಲ, ಅದೆಲ್ಲ ನಥಿಂಗ್. ಧ್ಯಾನ ಮುಂದೆ ಅದೆಲ್ಲ ನಥಿಂಗ್.
ಸರಿ ಗುರುಜಿ. ರೈಟ್, ಥ್ಯಾಂಕ್ ಯು ಗುರುಜಿ. ಥ್ಯಾಂಕ್ ಯು. ಓಕೆ ಸ್ನೇಹಿತರೆ, ಇಂದಿನ ಕಾರ್ಯಕ್ರಮ ಮುಕ್ತಾಯ ಮಾಡೋಣ. ರೈಟ್, ಗಂಗಾ ಶೆಟ್ಟಿ ಅವರೇ ಮಾತಾಡ್ತೀರಾ? ನಮಸ್ತೆ. ಕೊನೆಯದಾಗಿ ನಮಸ್ತೆ ಹಾ ಹೇಳಿ. ಎಂತ ಇಲ್ಲ ಸರ್, ಅಂದ್ರೆ ನಾಳೆ ಕ್ಲಾಸ್ ಸರ್ ಡೈಲಿ ತರ ಇರೋದಿಲ್ಲ, 5:30 ವರೆಗೆ ಇರ್ತದ ಇದು ನಾಳೆನಾ? ಧ್ಯಾನ? ನಾಳೆ ಒಂದು ಅರ್ಧ ಗಂಟೆ ಧ್ಯಾನ, ಮಿಕ್ಕಿದೆಲ್ಲ ನಾಳೆ ಅಗ್ನಿಹೋತ್ರ ಪ್ರಾಕ್ಟಿಕಲ್ ಆಗಿ ಮಾಡಿ ತೋರಿಸ್ತಾರೆ. ಅಗ್ನಿಹೋತ್ರ ಇಷ್ಟವರೆಗೂ ಅಗ್ನಿಹೋತ್ರ ನೀವು ನಾನು ಕ್ಲಾಸ್ ತರ ಮಾಡ್ಕೊಟ್ಟಿದೀನಿ, ಆತರ ಅಲ್ಲ. ನಾನು ಮಾಡಲ್ಲ, ಇನ್ನೊಬ್ರು ಮಾಸ್ಟರ್ ಇದ್ದಾರೆ, ಅವರು ಬೇರೆ ಪ್ರದೇಶದಿಂದ ಅವ್ರ ಜೂಮ್ ಅಲ್ಲಿ ಜಾಯಿನ್ ಆಗಿ ಅವ್ರ ಹೆಂಡತಿ ಅವರು ಎಲ್ಲ ಸೇರಿ ಒಂದು ಸಾಮೂಹಿಕವಾಗಿ ಒಂದು ಅಗ್ನಿಹೋತ್ರ ಮಾಡ್ತಾ ಇರ್ತಾರೆ. ನಾವು ನೋಡ್ತಾ ಹೋಗ್ಬೋದು. ತುಂಬಾ ಚೆನ್ನಾಗಿರ್ತದೆ ಸರ್. ಹೌದು, ಅದನ್ನ ಸರ್ PDF ರೂಪದಲ್ಲಿ ನಮ್ಗೆ ಏನಾದ್ರು ಮತ್ತೆ ಲಿಂಕ್ಸ್ ಬರ್ತದ? PDF ಇಲ್ಲಮ್ಮ, ವಿಡಿಯೋ ಅಷ್ಟೇ. PDF ಅಗ್ನಿಹೋತ್ರ ಅವ್ರು ಮಾಡುವಾಗ ತೋರ್ಸೋದು PDF ಬರುತ್ತೆ. ಇಲ್ಲ ಬರಕ್ಕಾಗಲ್ವಲ್ಲ, ಸಾಧ್ಯವಿಲ್ಲ. ಹೌದೌದು, ಅಲ್ಲ ಅಂದ್ರೆ ಎಕ್ಸ್ಟ್ರಾ ಮತ್ತೆ PDF ಏನಾದ್ರು ಹಾಕ್ತೀರಾ ಅದ್ರದ್ದು? ಅಂದ್ರೆ ನನ್ಗೆ ಸ್ವಲ್ಪ ಪ್ರಾಬ್ಲಮ್ಸ್ ಇರೋದಕ್ಕೆ ನಾನು ಅದ್ರ ವಿಡಿಯೋಸ್ ಗಳನ್ನ ನೋಡೋದು, ಆಮೇಲೆ PDF ಗಳನ್ನು ನೋಡೋದು, ಎಷ್ಟು ಜಾಯಿನ್ ಆಗ್ಲಿಕ್ಕೆ ಆಗ್ತದೋ ಅಷ್ಟು ಜಾಯಿನ್ ಆಗ್ತಾ ಇರುತ್ತೆ. ಇಲ್ಲ ಅಂತಂದ್ರೆ ನನ್ ಆಗದೆ ಹೋದಾಗ ನಾನು PDF ಗಳನ್ನ ನೋಡೋದು, ಮತ್ತೆ ಈ ವಿಡಿಯೋಸ್ ಗಳನ್ನ ನೀವು ಕಳಿಸ್ತಿರ್ತೀರ, ಅದು ನಂಗೆ ತುಂಬಾ ಉಪಯೋಗ ಆಗಿದೆ. ಯಾಕೆಂದ್ರೆ ನಂಗೆ ಇಲ್ಲಿ ಟೈಮಿಗೆ ಜಾಯಿನ್ ಆಗ್ಲಿಕ್ಕೆ ಆಗದೆ ಹೋದಾಗ ನನ್ ಟೈಮಲ್ಲಿ ನಾನು ಕೇಳ್ತಾ ಇರ್ತೀನಿ, ನನ್ಗೆ ಅದು ತುಂಬಾ ಯೂಸ್ ಆಗ್ತಾ ಇದೆ. ರೈಟ್ ಸ್ನೇಹಿತರೆ, ನಾಳೆ ಈ ವಿಶೇಷ ಕಾರ್ಯಕ್ರಮ ಭಾಗವಾಗಿ ನಾಳೆ ಸಾಟರ್ಡೆ ಅಂದ್ರೆ ಪ್ರತಿ ಶನಿವಾರ ನಾವು ವಿಶೇಷ ಕಾರ್ಯಕ್ರಮ ನಡೆಸ್ಕೊಂತೀವಿ. ಅದರಲ್ಲಿ ಒಂದು ಅರ್ಧ ಗಂಟೆ ಕಾಲ ಧ್ಯಾನ ಮಾಡಿ, ಇನ್ನೊಂದು 1.5 ಗಂಟೆ ಕಾಲ ನಾವು ಪ್ರತಿ ಒಂದು ಶನಿವಾರ ಆತರ ಮಾಡ್ತಾ ಇದ್ವಲ್ವಾ. ಅದೇನಂತಂದ್ರೆ ನಾಳೆ ದಿವಸ ಅಗ್ನಿಹೋತ್ರವನ್ನು ಪ್ರಾಕ್ಟಿಕಲ್ ಆಗಿ ಮಾಡಿ ತೋರಿಸೋದು. ಓಕೆ, ಅಗ್ನಿಹೋತ್ರ ಹೇಗ್ ಮಾಡ್ಬೇಕು, ಮನೆಯಲ್ಲಿ ಹೇಗ್ ತರ ಮಾಡ್ಕೋಬೇಕು, ಏನೇನು ಅದಕ್ಕೆ ಬೇಕಾಗಿರುವಂತ ಪದಾರ್ಥಗಳು, ಅದು ಮಂತ್ರ ಜೊತೆಗೆ ಮಂತ್ರ ಹೇಗೆ ಉಚ್ಚಾರಣೆ ಮಾಡೋದು, ಯಾವ ಟೈಮಲ್ಲಿ ಏನ್ ಮಂತ್ರ ಮಾಡ್ಬೇಕು. ನಾಳೆ ಏನಾಗತ್ತೆ, ಒಂದು 6:14 6:15ಕ್ಕೆ ಸೂರ್ಯ ಉದಯ ಆಗತ್ತೆ. ಆ ಸಮಯಕ್ಕೆ ಕರೆಕ್ಟ್ ಆಗಿ ಅವರು ಈ ಮಂತ್ರಗಳು ಉಚ್ಚಾರಣೆ ಮಾಡತ್ತಾ ಎಲ್ಲ ಮಾಡ್ತಾ ಹೋಗ್ತಾರೆ. ಪ್ರಾಕ್ಟಿಕಲ್ ಆಗಿ ತೋರಿಸ್ತೀವಿ. ಎಲ್ಲ ನೋಡ್ಕೊಂಡು ದಯವಿಟ್ಟು ಎಲ್ಲ ನೀವು ಪಾಲನೆ ಮಾಡಬೇಕು. ಅದು ಖಂಡಿತವಾಗಿ ಮತ್ತೊಂದು ದಿವಸ ಮಾಡ್ಬೇಕು ಈ ಸರ್ ನಮಸ್ಕಾರ ಸರ್. ಹಲೋ ಹೇಳಿ. ಸರ್, ನಂದೊಂದು ಇದನ್ನ ನಾನೊಂದು ಕ್ಲಾಸ್ ಮಾಡ್ತಾ ಇದ್ದಿದ್ದೆ, ಅದ್ರ ಶೇರ್ ಮಾಡಬಹುದಾ ಸರ್? ಹೇಳ್ಬಹುದಾ ಇಲ್ಲಿ? ಅದು ಸಂಕ್ಷಿಪ್ತವಾಗಿ ಹೇಳ್ಬೇಕು. ಓಕೆ ಸರ್, ಓಕೆ. ಈಗಾಗಲೇ ಸಮಯ ಆಗಿದೆಲ್ಲ. ಹೇಳಿ. ಹಲೋ, ನಂದು ರೇಖಿ ಹೀಲಿಂಗ್ ಕ್ಲಾಸ್ ಅಂತ ಹೇಳಿ ನಾನು ಸಂಡೇ ಅದನ್ನ ಇಟ್ಕೊಂಡಿದ್ದೀನಿ. ಸಂಡೇ ಇರ್ತದೆ ಸರ್ ಅದು. ಅದು ರೇಖಿ ಹೀಲಿಂಗ್ ಅಂತ ಅಂದ್ರೆ ನಮ್ದು ಅದು ಧ್ಯಾನದ ರೂಪದಲ್ಲೇ ಬರ್ತದೆ, ಮತ್ತೆ ಮೆಡಿಟೇಷನ್ ಅದರಲ್ಲಿ 1 hour ಅವರು ಡೈಲಿ ಪ್ರಾಕ್ಟೀಸ್ ಅನ್ನ ಮಾಡೋದು, ಮತ್ತೆ ಕಾನ್ಸಂಟ್ರೇಷನ್ ಅನ್ನ ನಮ್ಮ ಇದರಲ್ಲಿ ಮಾಡೋದು. ನಾವು ಶಕ್ತಿಯನ್ನ, ನಮ್ಮ ನೇಚರ್ ಅಲ್ಲಿ ಇರೋ ಶಕ್ತಿಯನ್ನ ತಗೊಂಡೆ ನಾವು ಅದರಲ್ಲಿ ಅದು ಚಿಕಿತ್ಸೆ ಆಗಿರ್ತದೆ. ರೇಖಿ ಹೀಲಿಂಗ್ ಅಂತಂದ್ರೆ ಅದೊಂದು ಚಿಕಿತ್ಸಾ ವಿಧಾನವಾಗಿರ್ತದೆ. ಅಲ್ಲಿ ನಾವು ನಮ್ಗೆ ಹೆಲ್ತ್ ಗಾಗಿ ಅಥವಾ ನಾವು ಬರೀ ಹೆಲ್ತ್ ಅಂತ ಹೇಳಿ ಎಲ್ಲ ನಾವು ಪ್ರತಿ ಒಂದು ಯಾವುದೇ ಒಂದು ಇದರಲ್ಲೂ ನಾವು ಅದನ್ನ ಯೂಸ್ ಮಾಡ್ಬೋದು. ನಮ್ಗೆ ಅದು ನಮ್ಮ ಇಡೀ ನಮ್ಮ ಸುತ್ತಲಿರುವಂತಹ ಹೌರದಿಂದ ಹಿಡಿದು ನಮ್ಮ ಮೆಡಿಟೇಷನ್ ಆಗ್ತದೆ, ಮತ್ತೆ ಹೌರ ಕ್ಲೀನಿಂಗ್ ಆಗ್ತದೆ. ನಮ್ಮ ಹೆಲ್ತ್ ಇಶ್ಯೂಸ್ ಆಯ್ತು, ನಾವು ಏನೇ ಒಂದು ಯಾವುದೇ ಒಂದು ಪ್ರಾಬ್ಲಮ್ಸ್ ಗಳಿದ್ರು ನಾವು ಅದರಿಂದ ರಿಮೂವ್ ಆಗಬಹುದು. ಮತ್ತೆ ನಮ್ಮ ರಿಲೇಶನ್ಶಿಪ್ ಅನ್ನು ಯಾವುದೇ ರೀತಿಯ ರಿಲೇಶನ್ಶಿಪ್ ಇರಬಹುದು ಸರ್, ಅದನ್ನ ನಾವು ಅಲ್ಲಿ ಕನೆಕ್ಷನ್ ಅನ್ನ ತುಂಬಾ ಚೆನ್ನಾಗಿ ಇಟ್ಕೋಬಹುದು. ನಾವೇನು ಅಂದ್ಕೊಂಡಿದೀವೋ ಅದನ್ನ ನಾವು ಸಾಧಿಸ್ಲಿಕ್ಕೆ ಒಂದು ಉತ್ತಮವಾದಂತಹ ಒಂದು ಮಾರ್ಗ ಈ ರೇಖಿ ಮಾರ್ಗ ಆಗಿದೆ ಸರ್. ಇದ್ರದ್ದು ನಾನು ಕ್ಲಾಸ್ ಅನ್ನ ನಾನು ಸಂಡೇ ತಗೋತಾ ಇದ್ದೀನಿ ಸರ್. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ, ಜಾಯಿನ್ ಆಗೋರಿದ್ರೆ ಸರ್, ನನ್ನ ನಂಬರಿಗೆ ಅವರು ಕಾಲ್ ಮಾಡಿ ಕಾಂಟ್ಯಾಕ್ಟ್ ಅನ್ನ ಮಾಡ್ಬೋದು. ಸಂಡೇ ಬೆಳಿಗ್ಗೆ ಇರ್ತದೆ ಸರ್ ಕ್ಲಾಸ್ ಅದು. ಯಾರಿಗೆ ಇಂಟ್ರೆಸ್ಟ್ ಇರೋರು ಸರ್ ಇದರಲ್ಲಿ ಜಾಯಿನ್ ಆಗ್ಬೋದು. ಓಕೆ ಸರ್. ಅದು ಇದಿದೆ ಸರ್, ಅಡ್ಮಿನ್ ಸೆಂಡ್ ಮಾತ್ರ ಇದೆ ಅಲ್ಲ? ಅಲ್ಲ, ಎಲ್ಲಿಮ್ಮ ಇದು ಈ ಜೂಮ್ ಅಲ್ಲಿ ನೀವು ಇದ್ರಲ್ಲಿ ಹಾಕಿ, ಚಾಟ್ ಬಾಕ್ಸ್ ಅಲ್ಲಿ ಹಾಕಿ. ಓಕೆ ಓಕೆ ಸರ್. ನಂಬರ್ ಟೈಪ್ ಮಾಡಿ ಹಾಕಿ, ಯಾರನ್ನ ಅವ್ರಿಗೂ ಕಾಂಟ್ಯಾಕ್ಟ್ ಮಾಡಿ ಬರ್ತಾರೆ. ಓಕೆ ಸರ್. ಓಕೆ, ಥ್ಯಾಂಕ್ ಯು ಸರ್. ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಓಕೆ, ಲಕ್ಷ್ಮೀದೇವ ಹೇಳಿ. ಸರ್, ನಮ್ಗೆ ಏರಂ ಪೌಡರ್ ಎಲ್ಲಿ ಸಿಗುತ್ತೆ ಸರ್? ಆಲಂ ಪೌಡರ್ ಸಿಗತ್ತೆ. ಆಲಂ ಅಂತ ಒಂಥರ ಪೀಸಸ್ ಸಿಗತ್ತೆ. ಯಾವ್ದನ್ನ ಈ ಸ್ಟೋರ್ಗೆ ಹೋಗಿ, ಜನರಲ್ ಸ್ಟೋರ್ ಇದೆಲ್ಲ ಈ ಪದಾರ್ಥಗಳು ಸಿಗೋ ಸ್ಟೋರ್ಗೆ ಹೋಗಿ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಹಲೋ
ಹಾ ಹೌದಾ? ರೈಟ್. ಓಕೆ ಸ್ನೇಹಿತರೆ, ಎಲ್ಲರಿಗೂ ಧನ್ಯವಾದಗಳು. ಮತ್ತೆ ಎಲ್ಲರಿಗೂ ಪ್ರತ್ಯೇಕ ನಮಸ್ಕಾರಗಳು. ಇಂದಿನ ಕಾರ್ಯಕ್ರಮ ಭಾಗವಹಿಸಿದ ತಮಗೆಲ್ಲರಿಗೂ ಆತ್ಮಪೂರ್ವಕ ವಂದನೆಗಳು. ನಮಸ್ತೆ.